ಸೈಲೆಂಟ್ ಆಗಿ ಸಾಂಕ್ರಾಮಿಕ ರೋಗವಾಗ್ತಾ ಇದೆ ಫ್ಯಾಟಿ ಲಿವರ್ ಸಮಸ್ಯೆ. ಐಟಿ ಉದ್ಯಮದಲ್ಲಿ ಕೆಲಸ ಮಾಡೋ 84% ಉದ್ಯೋಗಿಗಳಿಗಿದೆ ಫ್ಯಾಟಿ ಲಿವರ್ ಕಾಯಿಲೆ. ನಿರ್ಲಕ್ಷಿಸಿದರೆ ಅಪಾಯ ಖಚಿತ. ಹಾಗಾದ್ರೆ ಏನಿದೆ ಮುನ್ನೆಚ್ಚರಿಕಾ ಕ್ರಮ? ಬನ್ನಿ ತಿಳಿಯೋಣ. ಯಕೃತ್ತು ನಮ್ಮ ದೇಹದ ಅತಿ ದೊಡ್ಡ ಆಂತರಿಕ ಅಂಗ. ಇದು ಫುಟ್ಬಾಲ್ ಗಾತ್ರದ ಅಂಗವಾಗಿದ್ದು ನಿರ್ಣಾಯಕ ಕೆಲಸವನ್ನ ಹೊಂದಿದೆ. ಇದು ನಮ್ಮ ರಕ್ತವನ್ನ ಶುದ್ಧೀಕರಿಸುತ್ತದೆ, ಶಕ್ತಿಯನ್ನ ಸಂಗ್ರಹಿಸುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಆದರೆ ಕೆಲವೊಮ್ಮೆ ಅದು ಹಾನಿಗೊಳಗಾಗುತ್ತದೆ. ಹೆಚ್ಚುವರಿ ಕೊಬ್ಬು ಅದರಲ್ಲಿ ಸಂಗ್ರಹವಾಗುತ್ತದೆ ಮತ್ತು ಅದು ಅಪಾಯಕಾರಿ ಮಟ್ಟವನ್ನ ತಲುಪಿದಾಗ ಅದನ್ನ ಫ್ಯಾಟಿ ಲಿವರ್ ಕಾಯಿಲೆ ಅಂತ ಕರೆಯಲಾಗುತ್ತದೆ. ಆದರೆ ಅಂತಹ ಕಾಯಿಲೆ ಆಲ್ಕೋಹಾಲ್ ಸೇವನೆ ಮಾಡೋರಿಗೆ ಮಾತ್ರ ಸಂಬಂಧಿಸಿದೆ ಅಂತ ನೀವು ಭಾವಿಸಿದ್ರೆ ನಿಮ್ಮ ಊಹೆ ತಪ್ಪು. ಫ್ಯಾಟಿ ಲಿವರ್ ಕಾಯಿಲೆ ಅನ್ನೋದು ಒಂದು ಸೈಲೆಂಟ್ ಸಾಂಕ್ರಾಮಿಕ ರೋಗವಾಗಿದೆ. ವಿಶ್ವಾದ್ಯಂತ ಸುಮಾರು 30% ಜನರು ಇದರಿಂದ ಬಳಲ್ತಾ ಇದ್ದಾರೆ. ಭಾರತದಲ್ಲಿ ಈ ಸಂಖ್ಯೆ 33% ಇದೆ. ಅಂದ್ರೆ ಪ್ರತಿ 3ನೇ ಭಾರತೀಯನಿಗೆ ಈ ಕಾಯಿಲೆ ಇದೆ. ಮತ್ತಷ್ಟು ಆಳವಾಗಿ ನೋಡೋದಾದ್ರೆ ನಗರ ಪ್ರದೇಶದ ಭಾರತೀಯರು ಹೆಚ್ಚಿನ ಪ್ರಮಾಣದಲ್ಲಿ ಈ ಕಾಯಿಲೆಯನ್ನ ಹೊಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಭಾರತದ ಐಟಿ ಉದ್ಯಮದಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಿರುವುದನ್ನು ಗಮನಿಸಲಾಗಿದೆ. ಅಲ್ಲಿ ಕೆಲಸ ಮಾಡೋ 84% ಉದ್ಯೋಗಿಗಳು ಫ್ಯಾಟಿ ಲಿವರ್ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಇದು ಹೆಚ್ಚಾಗಿ ವ್ಯಾಯಾಮದ ಕೊರತೆ, ದೀರ್ಘಕಾಲ ಕುಳಿತೇ ಕೆಲಸ ಮಾಡುವುದು, ಅಸಮರ್ಪಕ ನಿದ್ರೆ, ಕಳಪೆ ಆಹಾರ ಪದ್ಧತಿ, ಒತ್ತಡ ಮುಂತಾದ ಜೀವನ ಶೈಲಿ ಸಮಸ್ಯೆಗಳಿಂದಾಗಿ ಕಾಣಿಸಿಕೊಳ್ಳುತ್ತದೆ. ಆದರೆ ಇಲ್ಲಿ ವಿಚಾರ ಇರೋದು ಕೇವಲ ಒಂದು ರೋಗದ ಬಗ್ಗೆ ಅಲ್ಲ. ಭಾರತೀಯ ಐಟಿ ಉದ್ಯೋಗಿಗಳಲ್ಲಿ 71% ಜನರು ಬೊಜ್ಜು ಹೊಂದಿದ್ದಾರೆ. ಹಾಗೇನೆ ಇದು ಕೇವಲ ಭಾರತಕ್ಕೆ ಸಂಬಂಧಿಸಿದ್ದು ಮಾತ್ರ ಅಲ್ಲ. ಜೀವನ ಶೈಲಿಗೆ ಸಂಬಂಧಿಸಿದ ಕಾಯಿಲೆಗಳು ವಿಶ್ವಾದ್ಯಂತ ಸಾವಿಗೆ ಪ್ರಮುಖ ಕಾರಣ ಆಗ್ತಾ ಇವೆ. ಇವುಗಳಲ್ಲಿ ಹೃದಯ ಕಾಯಿಲೆಗಳು, ಉಸಿರಾಟದ ತೊಂದರೆಗಳು, ಮಧುಮೇಹ, ಮೂತ್ರಪಿಂಡದ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ಕೂಡ ಸೇರಿವೆ. ಇತ್ತೀಚೆಗಂತೂ ಕಿರಿಯ ವಯೋಮಾನದವರಲ್ಲಿ ಕ್ಯಾನ್ಸರ್ ಪ್ರಕರಣಗಳು ತೀವ್ರವಾಗಿ ಹೆಚ್ಚುತ್ತಿವೆ. 50 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜನರಲ್ಲಿ ಡಯಾಗ್ನೋಸ್ ಮಾಡಲಾದ ಆರಂಭಿಕ ಕ್ಯಾನ್ಸರ್ಗಳು ಕಳೆದ 3 ದಶಕಗಳಲ್ಲಿ ವಿಶ್ವಾದ್ಯಂತ 79% ಹೆಚ್ಚಾಗಿದೆ. ಕೆಲಸ ಮಾಡುವ ವಯಸ್ಸಿನ ಜನಸಂಖ್ಯೆಯಲ್ಲಿ ಅನಾರೋಗ್ಯದ ಸಾಂಕ್ರಾಮಿಕ ರೋಗವಿದೆ ಅಂತ ತಜ್ಞರು ಹೇಳ್ತಾರೆ. ಇದು ಸಂಕೀರ್ಣ ಸಮಸ್ಯೆಯಾಗಿದ್ರೂ ಕೂಡ ಪರಿಹಾರಗಳಂತೂ ಖಂಡಿತ ಇದ್ದೇ ಇವೆ. ಹೆಚ್ಚಿನ ಜೀವನ ಶೈಲಿಗೆ ಸಂಬಂಧಿಸಿದ ರೋಗಗಳನ್ನು ವಿಶೇಷವಾಗಿ ಯುವಕರಲ್ಲಿ ಹಿಮ್ಮುಖಗೊಳಿಸಬಹುದು. ಆದರೆ ಪ್ರಮುಖ ಬದಲಾವಣೆಗಳನ್ನು ವೈಯಕ್ತಿಕ ಮಟ್ಟದಲ್ಲಿ ಮಾಡಬೇಕಾಗಿದೆ. ಉದಾಹರಣೆಗೆ ಉತ್ತಮ ಆರೋಗ್ಯಕರ ಆಹಾರಗಳನ್ನು ತಿನ್ನುವುದು, ಧೂಮಪಾನ ಮತ್ತು ಮದ್ಯಪಾನವನ್ನು ಕಡಿಮೆ ಮಾಡುವುದು ಮತ್ತು ಹೆಚ್ಚು ವ್ಯಾಯಾಮ ಮಾಡುವುದು ಇವೆಲ್ಲ ಅತಿ ಅಗತ್ಯ ಕ್ರಮಗಳು. ಕೆಲಸದಲ್ಲಿ ಸಮಯದ ನಿರ್ಬಂಧಗಳಿದ್ದರೂ ಸಹ ಆದಷ್ಟು ವಿರಾಮಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಬೇಕು. ಅಧ್ಯಯನಗಳ ಪ್ರಕಾರ ಕುಳಿತು ಕೆಲಸ ಮಾಡುವವರಲ್ಲಿ ಮರಣದ ಅಪಾಯವು 16% ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರಗಳು ತೆಗೆದುಕೊಳ್ಳಬಹುದಾದ ಕೆಲವಾರು ಕ್ರಮಗಳು ಕೂಡ ಇವೆ. ಅವುಗಳಲ್ಲಿ ತಂಬಾಕು, ಮದ್ಯ ಮತ್ತು ಸಕ್ಕರೆಯ ಮೇಲಿನ ತೆರಿಗೆಗಳನ್ನು ಹೆಚ್ಚಿಸುವುದು, ಆಹಾರಗಳಲ್ಲಿ ಉಪ್ಪು ಮತ್ತು ಅಪಾಯಕಾರಿ ಕೊಬ್ಬನ್ನು ಕಡಿಮೆ ಮಾಡಲು ಅಭಿಯಾನಗಳನ್ನು ಪ್ರಾರಂಭಿಸುವುದು, ವ್ಯಾಯಾಮವನ್ನು ಉತ್ತೇಜಿಸುವುದು ಮತ್ತು ಸಹಜವಾಗಿ ಆರೋಗ್ಯ ರಕ್ಷಣೆಯನ್ನು ಸುಧಾರಿಸುವುದು ಸೇರಿವೆ. ಈ ಜೀವನ ಶೈಲಿಗೆ ಸಂಬಂಧಿಸಿದ ಕಾಯಿಲೆಗಳ ಹೊರೆಯನ್ನ ಹಗುರವಾಗಿ ಪರಿಗಣಿಸದೇ ಇದ್ದಾಗ ಚೇತರಿಕೆಗೆ ದೀರ್ಘ ಹಾದಿ ಇದ್ದೇ ಇದೆ.